ಎಲ್ಲೋ ಒಂದು ಕಡೆ ಮಳೆ ಆಗುತ್ತೆ, ಎಲ್ಲೋ ಒಂದು ಕಡೆ ಪ್ರವಾಹ ಭೀತಿ ಬರುತ್ತೆ. ಇದೇನಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಏನು ಮಹಾರಾಷ್ಟ್ರದಲ್ಲಿ ಒಂದು ಬಹಳಷ್ಟು ಮಳೆ ಆಗೋದರ ದೃಷ್ಟಿಯಿಂದ ಈಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಏನು ಕೃಷ್ಣಾ ನದಿ ಇದೆ, ನಾವೀಗ ನೋಡ್ತಾ ಇದ್ದೀವಿ. ಏನು ಕೃಷ್ಣಾ ನದಿ ಕೂಡ ಈ ಸದ್ಯಕ್ಕೆ ತುಂಬಿ ಅಬ್ಬರದಿಂದ ಒಂದು ಹರಿಯುವಂಥ ದೃಶ್ಯ ನಾವೀಗ ನೋಡ್ತಾ ಇದ್ವು. ಈ ಒಂದು ರಭಸ ಯಾವ ರೀತಿ ಇದೆ ಅಂತಂದರೆ ಕಣ್ಣಿಗೆ ಚಕ್ರ ಬರುವಷ್ಟು ರಭಸದಲ್ಲಿ ಒಂದು ಕೃಷ್ಣಾ ನದಿ ಬಹಳಷ್ಟು ಜೋರಾಗಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಏನು ಮಹಾರಾಷ್ಟ್ರದಲ್ಲಿ ಒಂದು ಹೆಚ್ಚಿನ ಮಟ್ಟದಲ್ಲಿ ಮಳೆ ಆಗೋದ್ರಿಂದ ಸಾಕಷ್ಟು ಕೃಷ್ಣಾ ನದಿ ತುಂಬ ಬೆರೆಯೋದ್ರಿಂದ ಏನು ಎಡ ಮತ್ತು ಬಲ ಏನು ನದಿಯ ಪಕ್ಕದಲ್ಲಿರ್ತಕ್ಕಂಥ ನದಿಯ ದಡದಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ನೂರಾರು ಎಕರೆ ಜಮೀನುಗಳು ಕೂಡ ಮುಳುಗಡೆ ಆಗ್ತವೆ. ಆದರೆ ಆ ಟೈಮಲ್ಲಿ ಲಾಸ್ ಕೂಡ ಆಗುತ್ತೆ. ಹೀಗಾಗಿ ಸಾಕಷ್ಟು ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು ಅಂತಾರೆ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಯಾವುದೇ ಒಂದು ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನು ಜನಪ್ರತಿನಿಧಿಗಳು ಈ ಒಂದು ಕೃಷ್ಣಾ ನದಿಯ ದಡದಲ್ಲಿರ್ತಕ್ಕಂಥ ರೈತರಿಗೆ ಸೂಕ್ತವಾದ ನ್ಯಾಯ ಕೊಡಿಸೋದ್ರೊಂದಿಗೆ ಅವರಿಗೆ ಒಂದು ಶಾಶ್ವತವಾದ ಸ್ಥಳಾಂತರ ಮಾಡಿದರೆ ಅನುಕೂಲ ಆಗುತ್ತೆ ಎನ್ನುವಂಥದ್ದು ರೈತರ ಒಂದು ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಘಟಪ್ರಭೆ ನದಿ ಈಗಾಗಲೇ ಇರ್ತಾ ಇದೆ. ಎಲ್ಲರೂ ಪಾಟ್ಪಾಡಿ ಸಿಗ್ಬಿಡ್ರಿ. ನೀವು ಸೂರ್ ಹೋಗೋದು ನಿಮ್ಗೆ ಎದ್ದು ಬರ್ತೀರಿ. ಬರೀ ಬರೀ ನೀವು ಹುಡುಗ ಜಿಗ್ದಿದ್ದಾನೆ ತಂಗಿ. ರಸ್ತೆ ಮಾಡಬಹುದು. ಹೋಗಿದ್ನಲ್ರಿ ನಮ್ಮ 19
ಎಲ್ಲೋ ಒಂದು ಕಡೆ ಮಳೆ ಆಗುತ್ತೆ, ಎಲ್ಲೋ ಒಂದು ಕಡೆ ಪ್ರವಾಹ ಭೀತಿ ಬರುತ್ತೆ. ಇದೇನಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಏನು ಮಹಾರಾಷ್ಟ್ರದಲ್ಲಿ ಒಂದು ಬಹಳಷ್ಟು ಮಳೆ ಆಗುವುದರ ದೃಷ್ಟಿಯಿಂದ ಈಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಏನು ಕೃಷ್ಣಾ ನದಿ ಇದೆ, ನಾವೀಗ ನೋಡ್ತಾ ಇದ್ದೀವಿ. ಏನು ಕೃಷ್ಣಾ ನದಿ ಕೂಡ ಈ ಸದ್ಯಕ್ಕೆ ತುಂಬಿ ಅಬ್ಬರದಿಂದ ಒಂದು ಹರಿಯುವಂಥ ದೃಶ್ಯ ನಾವೀಗ ನೋಡ್ತಾ ಇದ್ವು. ಈ ಒಂದು ರಭಸ ಯಾವ ರೀತಿ ಇದೆ ಅಂತಂದರೆ ಕಣ್ಣಿಗೆ ಚಕ್ರ ಬರುವಷ್ಟು ರಭಸದಲ್ಲಿ ಒಂದು ಕೃಷ್ಣಾ ನದಿ ಬಹಳಷ್ಟು ಜೋರಾಗಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಏನು ಮಹಾರಾಷ್ಟ್ರದಲ್ಲಿ ಒಂದು ಹೆಚ್ಚಿನ ಮಟ್ಟದಲ್ಲಿ ಮಳೆ ಆಗೋದ್ರಿಂದ ಸಾಕಷ್ಟು ಕೃಷ್ಣಾ ನದಿ ತುಂಬ ಬೆರೆಯೋದ್ರಿಂದ ಏನು ಎಡ ಮತ್ತು ಬಲ ಏನು ನದಿಯ ಪಕ್ಕದಲ್ಲಿರ್ತಕ್ಕಂಥ ನದಿಯ ದಡದಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ನೂರಾರು ಎಕರೆ ಜಮೀನುಗಳು ಕೂಡ ಮುಳುಗಡೆ ಆಗ್ತವೆ. ಆದರೆ ಆ ಟೈಮಲ್ಲಿ ಲಾಸ್ ಕೂಡ ಆಗುತ್ತೆ. ಹೀಗಾಗಿ ಸಾಕಷ್ಟು ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು ಅಂತಾರೆ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಯಾವುದೇ ಒಂದು ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನು ಜನಪ್ರತಿನಿಧಿಗಳು ಈ ಒಂದು ಕೃಷ್ಣಾ ನದಿಯ ದಡದಲ್ಲಿರ್ತಕ್ಕಂಥ ರೈತರಿಗೆ ಸೂಕ್ತವಾದ ನ್ಯಾಯ ಕೊಡಿಸೋದ್ರೊಂದಿಗೆ ಅವರಿಗೆ ಒಂದು ಶಾಶ್ವತವಾದ ಸ್ಥಳಾಂತರ ಮಾಡಿದರೆ ಅನುಕೂಲ ಆಗುತ್ತೆ ಎನ್ನುವಂಥದ್ದು ರೈತರ ಒಂದು ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಘಟಪ್ರಭಾ ನದಿ ಈಗಾಗಲೇ ಇರ್ತಾ ಇದೆ, ಎಲ್ಲರೂ ಪಾಲ್ಪಡಿಸ್ಕೊಂಡ್ಬಿಡ್ರಿ. ನೀವು ಸೂರೋಗ ನಿಮ್ಗೆ ಎದ್ದು ಬರ್ತೀರಿ, ಬರೀ ಬರೀ ನೀವು ಅಲ್ಲೇ ಈ ಹುಡುಗ ಜಿಗ್ದಿದ್ದಾನೆ ಹಂಗೆ. ತುಂಬ ರಸ್ತೆ ಮಾಡಬಹುದು.